ಹಾಯ್ ಗಾಯ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗು ನಾನು ಹೊಸ ಫೋನ್ ತೊಗೊಂಡಿದ್ದೀನಲ್ಲ, ಅದರಲ್ಲಿ ಮಾಡ್ತಾ ಇರೋದು ಫಸ್ಟ್ ವ್ಲಾಗು. ಇವಾಗ ಇದಕ್ಕೆ ಹೋಗ್ತಾ ಇದ್ದೀವಿ, ಫ್ರಾನ್ಸ್ ತರೋಣ ಅಂತ ಹೋಗ್ತಾ ಇದ್ದೀವಿ. ನಾವು ಉಡುಪಿಗೆ ಹೋದಾಗ ರೆಸಾರ್ಟಿಂದ ಬರಬೇಕಾದ್ರೆ ಒಂದು ಕಡೆ ಊಟ ಮಾಡಿದ್ವಿ. ಅಲ್ಲಿ ಫ್ರಾನ್ಸ್ ನಾನು ಕರೆಕ್ಟಾಗಿ ಟೇಸ್ಟ್ ಮಾಡಿದ್ದು ಅಂದರೆ ಅಲ್ಲೇ ಗೀ ರೋಸ್ಟ್ ತೊಗೊಂಡಿದ್ವಿ. ಗೀ ರೋಸ್ಟೇ ಚೆನ್ನಾಗಾಗೋದಲ್ಲ ಫ್ರಾನ್ಸಲ್ಲಿ, ತುಂಬ ಚೆನ್ನಾಗಿ ಮಾಡಿದರು. ಮತ್ತು ತುಂಬ ಇಷ್ಟ ಆಯಿತು ಎಲ್ಲರಿಗೂ. ಅಲ್ಲಿಂದ ನನಗೆ ಫ್ರಾನ್ಸ್ ತಿನ್ಬೇಕಂತ ಅನ್ಕೊತಾ ಇದ್ದೆ. ಎಲ್ಲಿ ಸಿಗುತ್ತೆ ಅಂತ ಐಡಿಯಾ ಇರಲಿಲ್ಲ ನನಗೆ. ಫಿಶ್ ಮಾರ್ಕೆಟಿಗೆ ತರಕ್ಕೆ ಒಂಥರ ಆಗ್ತಿತ್ತು. ಸೊ ಅದಕ್ಕೆ ನಮ್ಮನೆ ಎದುರುಗಡೆನೆ, ಅಮ್ಮನ ಮನೆ ಎದುರುಗಡೆ ಒಂದು ಫಿಶ್ ಶಾಪ್ ಆಗಿದೆ, ಅಲ್ಲಿ ಹೋಗಿ ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಒಂದ್ಸಲಿ ತಂದಿದ್ವಿ. ಸೊ ಅದೇ ಇವಾಗ ಸಿಗುತ್ತಾ ಇಲ್ಲ ನೋಡ್ಬೇಕು. ಇಷ್ಟೊತ್ತಲ್ಲಿ ಸಿಗುತ್ತಾ? ಸಂಡೇ ಅಲ್ಲ, ಸಿಗ್ಬೋದು ಮೇ ಬಿ. ಅಲ್ಲೋಗಿ ತಗೊಂಡ್ಬರ್ಬೇಕು. ಇಲ್ಲಿ 1 kg 550 ಏನೋ ಇದೆ ಫ್ರಾನ್ಸು. ಸೊ ಅಲ್ಲಿ ಕಮ್ಮಿ, ಇದರಲ್ಲಿ ಉಡುಪಿಯಲ್ಲಿ ಎಲ್ಲ ತುಂಬ ಕಮ್ಮಿ. ಇಲ್ಲೆಲ್ಲ ಸಿಕ್ಕಾಬಡೆ ಕಾಸ್ಟ್ಲಿ. ಇದು ಪಾಂಪ್ಲೆಟ್ ಆ ಮೀನು. ಇದೆಲ್ಲ ನಂಗೆ ಮೀನಿಂದೇನು ಅಷ್ಟೊಂದು ಗೊತ್ತಿಲ್ಲ, ಯಾಕಂದ್ರೆ ನಾನು ತಿನ್ನಲ್ಲ. ಬರೀ ನಾನು ಹೊಳೆ ಮೀನು ತಿಂತೀನಿ, ಅದು ಕಾಟ್ಲಾ ಗೌರಿ ಇವೆರಡರಲ್ಲಿ ತಿಂತೀನಿ ಅಷ್ಟೇ. ಇವರೆಲ್ಲ ತಿಂತಾರೆ. ನೋಡೋಣ, ಫಿಶ್ ಬೇರೆ. ಸತಿ ಬಾಂಗ್ಲಿ ತಂದಿದ್ವಿ, ಈ ಸತಿ ಬೇರೆ ತಗೊಳ್ಳೋಣ. ತುಂಬ 1500 2000 ರೂಪಾಯಿ ಹಂಗೆ ಹೇಳ್ತಾರೆ kg ಅದೆಲ್ಲ. ಅದಕ್ಕೆ ಅದ್ರ ಬದಲು ಫ್ರಾನ್ಸ್ ಚೆನ್ನಾಗಾಗಿತ್ತು. ಮನೇಲೆ ಗೀ ರೋಸ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಇವತ್ತು ರೆಸಿಪಿ ಶೇರ್ ಮಾಡ್ತೀನಿ. ನನ್ನದು ಗೊತ್ತಿಲ್ಲ, ನಮ್ಮ ಕಡೆ ಎಲ್ಲಿ ಫ್ರಾನ್ಸ್ ಮಾಡ್ತೀವಿ. ಸೊ ನಾನು ಅಲ್ಲಿಂದ ಅವ್ರ ನೇಟಿವ್ ಅಲ್ಲಿರೋರ್ದು ವಿಡಿಯೋಸ್ ಮಾಡ್ತಾರಲ್ಲ, ತುಂಬ ಜನ ಮಂಗಳೂರು ಸೈಡಲ್ಲಿರೋರು ತುಂಬ ಜನ ಯೂಟ್ಯೂಬರ್ಸ್ ಇದ್ದಾರೆ. ಸೊ ಅವ್ರದ್ದೆಲ್ಲ ನೋಡಿ ಒಂದು ರೆಸಿಪಿ ಮಾಡಿದೆ ಗೀ ರೋಸ್ಟು. ತುಂಬ ಈಸಿ, ತುಂಬ ಬೇಗ ಆಗುತ್ತೆ, ಸಖತ್ ಟೇಸ್ಟಿಯಾಗಿತ್ತು. ಸೊ ಯಾವುದೋ ಒಂದು ಬೇರೆ ಡಿಶ್ ತಿಂತಾ ಇದ್ದೀನಿ, ಫ್ರಾನ್ಸ್ ತಿಂತಾ ಇದ್ದೀನಿ ಅಂತ ನಂಗೆ ಅಸಹ್ಯನೇ ಆಗಿಲ್ಲ, ತುಂಬ ಇಷ್ಟ ಆಯಿತು. ಅದಕ್ಕೆ ತಗೊಂಡ್ಬೇಡ ಅಂತ ಹೋಗ್ತಾ ಇದೀವಿ. ಇವತ್ತು ಸಂಡೇ. ಅದಕ್ಕೆ ಸೊ ಪಾಪು ಇಲ್ಲಿದ್ದಾಳೆ. ಪಾಪಣಿ ನೋಡಿಲಿ, ಬಾಯ್ ಮಾಡು. ಬಾಯ್ 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 ಮಾಡೋರಿಗೆ. ಯಾರವನು? ಅಲ್ಲೋಗ ಹಂಪಿದೆ. ಬಾಯ್ 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 ಬಾಯ್. ಯಾಕಂಗ ಹೋಗ್ತಿದ್ಯಾ ಮರೆಯ? ಹಂಪ ಎಗರಿಸ್ಲಿಲ್ಲ ಸದ್ಯ. ಪಾಪಣಿ ಬಾಯ್ ಬಾಯ್ ಮಾಡು. ಅವನಿಗೆ ಚೇಂಜ್ ಮಾಡ್ಕೊಂಡು ಹೋಗ್ತಾನೆ ಅವನು. ಬಾಯ್. ಚೇಂಜ್ ಮಾಡ್ತಾ ಇದ್ದೀರಿ, ಯಾರಾದ್ರೂ ಅಟ್ಟಿಸ್ಕೊಂಡು ಹೋಗ್ತಿದ್ರು. ನಾನು ಅವಳಿಗೆ ಮೊನ್ನೆ ಒಂದು ಹಾಕಿದೆ ಇದೇ ತರ ಕ್ಲಾತೆ. ಸೊ 2 ಜೀನ್ಸ್ ಟೈಪ್ ಅಲ್ಲೇ ಬರುತ್ತೆ, ಅಂದ್ರೆ ಆ ಕ್ಲಾತ್ ಆಗಿಲ್ಲ, ಪ್ಯೂರ್ ಕಾಟನ್. ತುಂಬಾ ಚೆನ್ನಾಗಿದೆ ಡ್ರೆಸ್ಸಸ್. ನಾನು ಬಿಗ್ ಬಾಲ್ ಸೇಲಲ್ಲಿ ಏನ್ ತಗೊಂಡ್ರಿ ತೋರಿಸಿ ಅಂತ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಾನೆ ಇದ್ದೀರಾ. ಸೊ ಹಾಕ್ತೀನಿ. ನನ್ಗೆ ಏನು ಶಾಪಿಂಗ್ ಮಾಡ್ಕೊಂಡಿಲ್ಲ, ಬರೀ ಪಾಪಕ್ಕೆ ತರಿಸಿದ್ದೀನಿ ಈ ಸಲ. ಇನ್ನ ಬರೋದಿದೆ, ಬಂದ್ಮೇಲೆ ಕಂಪ್ಲೀಟ್ ಆಗಿ ಅಜಿಯೋ ಬಿಗ್ ಬಾಲ್ ಸೇಲಲ್ಲಿ ಏನೇನು ತಗೊಂಡಿದ್ರೆ ಏನೋ ಸಿಕ್ಕಾಪಟ್ಟೆ ಚೆನ್ನಾಗಿ ಆಫರ್ಸ್ ಹಾಕಿದ್ರು, ತಗೊಂಡಿದ್ದೀನಿ. ಹೇಳ್ತೀನಿ ನೋಡಿ. ಇವಾಗ ಈ ಫೋನಲ್ಲಿ 256 GB ಇರೋದ್ರಿಂದ ಆರಾಮಾಗಿ ನಾನು ಎಷ್ಟು ಲಾಂಗ್ ವಿಡಿಯೋಸ್ ಆದರೂ ಇವಾಗ ಮಾಡ್ಕೋಬೋದು. ಅವಾಗೆಲ್ಲ ನೀವು ಲಾಂಗ್ ವಿಡಿಯೋಸ್ ಹಾಕಿ ಅಂತ ಕೇಳ್ತಿದ್ರಿ. ಸೊ ನನಗೆ ಸ್ಟೋರೇಜ್ ಪ್ರಾಬ್ಲಮ್ ಆಗ್ತಿತ್ತು. ಸೊ ಇವಾಗ ಆರಾಮಾಗೆ 256 GB ಇರೋದ್ರಿಂದ ಆರಾಮಾಗೆ ಹತ್ತತ್ರ ನಾನು ಇವಾಗ ಒಂದು 17-18 ಮಿನಿಟ್ಸ್ ತನಕ ಆರಾಮಾಗಿ ವಿಡಿಯೋಸ್ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ಬೋದು. ನೋಡಿ, ಇನ್ಮೇಲೆ ಇನ್ನೂ ಚೆನ್ನಾಗಿ ವ್ಲಾಗ್ ಕ್ವಾಲಿಟಿ ಎಲ್ಲ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಬನ್ನಿ, ಹೇಗೆ ಆಗುತ್ತಲ್ಲಿ ಫ್ರಾನ್ಸ್ ಸಿಗುತ್ತಾ ಇಲ್ಲ ಏನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಶಿವಮೊಗ್ಗದಲ್ಲಿರೋರು ಫ್ರಾನ್ಸ್ ಬೆಸ್ಟಾಗಿ ಸಿಗಬೇಕಂದ್ರೆ ಇಲ್ಲಿ ನಾನು ತೋರಿಸ್ತೀನಿ ಲೊಕೇಶನ್ನು, ನೀವು ಅಲ್ಲಿ ಬೇಕಾದರೆ ತೊಗೋಬೋದು. ಈಗ ಇಲ್ಲಿ ನಾವು ಗ್ರೋಸರೀಸ್ ತೊಗೊಂಡೋಗೋಣ ಅಂತ ಬಂದಿದ್ದೀವಿ. ಸೊ ಸ್ವಲ್ಪ ಸಾಮಾನುಗಳೆಲ್ಲ ಖಾಲಿಯಾಗಿತ್ತು. ಅದಕ್ಕೆ ಹೇಗೂ ಇಲ್ಲೇ ಬಂದಿದ್ವಲ್ಲ, ನಾವು ಆಲ್ಮೋಸ್ಟ್ ಯಾವಾಗಲೂ ಇಲ್ಲೇ ತೊಗೊಳ್ಳೋದು. ಸೊ ಅದಕ್ಕೆ ತೊಗೊಂಡೋಗೋಣ ಅಂತ ಬಂದಿದ್ದೀನಿ. ಸೊ ಎಷ್ಟು ಬೇಕಷ್ಟು ತೊಗೋತಾ ಇದ್ದೀನಿ ಇವಾಗ ಸದ್ಯಕ್ಕೆ. ಯಾಕೆಂದರೆ ದೀಪು ಕೂಡ 1 ವೀಕ್ ಇರಲ್ಲ, ಅವರು ಡೆಲ್ಲಿಗೆ ಹೋಗ್ಬಿಡ್ತಾರೆ.
ಸೊ ಅವರು ಹೋದರೆ ಮತ್ತೆ ಈ ಕಡೆ ನನಗೆ ಬರೋಕ್ಕಾಗಲ್ಲ. ಅದಕ್ಕೆ ಎಮರ್ಜೆನ್ಸಿ ಪರ್ಪಸ್ಗೆ ಇವಾಗ ಏನೇನು ಬೇಕು ನೆನಪಿಲ್ಲ ನನಗೆ. ಸೊ ನೋಡಿ ತಗೋತಾ ಇದ್ದೀನಿ. ಸೊ ಡೈಪರ್ಗಳನ್ನ ಎಲ್ಲಿ ಹೋದರೂ ನಾನು ಚೆಕ್ ಮಾಡ್ತೀನಿ, ಯಾಕೆಂದರೆ ಅಲ್ಲೇನಾದರೂ ಆಫರ್ ಇದ್ದರೆ ತೊಗೊಳ್ತೀನಿ ಆ ರೀತಿ. ಸೊ ಕೆಲವು ಸಲ ತುಂಬ ಆಫರ್ ಕೊಟ್ಟಿರ್ತಾರೆ 50% ಆಫ್ ತನಕ. ಆ ಟೈಮಲ್ಲಿ ಮನೇಲಿ ಡೈಪರ್ ಇದ್ದರೂ ನಾನು ತೊಗೊಂಡ್ಬಿಡ್ತೀನಿ, ಯಾಕೆ ಅಂದರೆ ಅದು ಯಾವಾಗಲೂ ಯೂಸಿಗೆ ಬರುತ್ತೆ ಅಲ್ವಾ. ಸೊ ಸ್ಟಾಕ್ ಇಟ್ಕೊಂಡ್ರೆ ಏನಾಗಲ್ಲ ಅಂತ. ಪಾಪುಗೆ ಇವಾಗ ಎಲ್ಲಾದರೂ ಆಚೆ ಕರ್ಕೊಂಡ್ರೆ ಸ್ವಲ್ಪ ಈಸಿ ಅನಿಸುತ್ತೆ, ಬಟ್ ಬೇರೆದೆಲ್ಲ ಕಷ್ಟ. ಯಾಕೆಂದರೆ ಇವಾಗ ಅವಳು ನಡೀತಾ ಇರೋದ್ರಿಂದ ಎತ್ಕೊಂಡೇ ಇರಬೇಕು ಅನ್ನೋದು ಒಂದು ಇದಿಲ್ಲ, ಏನಂತಾರೆ ಅದೊಂದು ಅಡ್ವಾಂಟೇಜು. ಸೊ ಅದು ಬಿಟ್ಟರೆ ಇವಾಗ ಅವಳಾಗೆ ಎಲ್ಲ ಕಡೆ ಹೋಗಿ ಎತ್ಕೊಂಬರೋದೆಲ್ಲ ಮಾಡ್ತಾಳೆ. ತಲಹರಟೆ ಜಾಸ್ತಿ, ತುಂಬ ಹಿಡಿಬೇಕು, ನೋಡ್ತಾನೆ ಇರಬೇಕು ಅನ್ನೋದು ಒಂದು ಡಿಸ್ಅಡ್ವಾಂಟೇಜ್ ಈ ಥರ ಆಗಿದೆ. ಆಮೇಲೆ ಅಲ್ಲಿಂದ ಮುಗಿಸ್ಕೊಂಡು ನಾವು ಇವಾಗ ಎಲ್ಲಿ ಫಿಶ್ ತರಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ಇವಳು ದೇವಸ್ಥಾನ ಎಲ್ಲೇ ಕಂಡ್ರು ಇಲ್ಲ ಯಾರ್ದಾದ್ರು ಮನೇಲಿ ಪೋಸ್ಟರ್ ಕಾಣಿಸಿದ್ರೆ ದೇವರಿಂದು ಇಲ್ಲ ದೀಪ ಕಾಣಿಸಿದ್ರೆ ನಮಸ್ಕಾರ ಮಾಡಿಬಿಡ್ತಾಳೆ. ನಿಮಗೆ ತುಂಬ ವ್ಲಾಗಲ್ಲಿ ತೋರಿಸಿದ್ದೀನಿ. ಸೊ ಹಾಗೆ ಇಲ್ಲಿ ಬಂದು ಸ್ಟಾಪ್ ಮಾಡಿದ್ವಿ ಆಯಿತಾ. ನೋಡಿ ಅಲ್ಲಿ ದೇವಸ್ಥಾನ ನೋಡಿದ್ಲು, ನಮಸ್ಕಾರ ಮಾಡ್ತಾಯಿದ್ದಾಳೆ. ನಮ್ಮ ಮನೆ ಪಕ್ಕನೇ ಆಂಜನೇಯ ದೇವಸ್ಥಾನ ಇದೆ ಅಲ್ವಾ, ಅದನ್ನು ನೋಡಿ ನಮಸ್ಕಾರ ಮಾಡ್ತಿದ್ದಾಳೆ. ಸೊ ಅವಳಿಗೆ ಅದು ಹೆಂಗೆ ಗೊತ್ತಾಗುತ್ತೋ ಏನೋ ಗೊತ್ತಿಲ್ಲ, ದೇವ್ರ ಫೋಟೋ, ದೇವ್ರ ಮನೆ ಅಂತ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಅವಳಿಗೆ. ಸೊ ಎಲ್ಲೇ ನೋಡಿದ ತಕ್ಷಣ ನಮಸ್ತೆ ಮಾಡಿಬಿಡ್ತಾಳೆ. ಬನ್ನಿ ಇವಾಗ ಫಿಶ್ ಯಾವ್ದು ತೊಗೊಳೋದು ಅಂತ ನೋಡ್ತಾ ಇದ್ದೀನಿ. ಯಾವುದ್ಯಾವುದೋ ಇತ್ತು ಫಿಶ್ಶು, ನನಗೆ ನಿಜ ಗೊತ್ತಿಲ್ಲ ಇದ್ರ ಬಗ್ಗೆ ಏನು. ಸೊ ನಾನು ಅರ್ಧ kg ಫ್ರಾನ್ಸ್ ತೊಗೊತಾ ಇದ್ದೀನಿ ಅಷ್ಟೇ. ಸೊ ಇದು ಅರ್ಧ kgಗೆ ಇಷ್ಟು ಬರುತ್ತೆ ಆಯಿತಾ. ತುಂಬ ಕಮ್ಮಿ, ರೇಟ್ ಜಾಸ್ತಿ. ಸೊ ಸ್ವಲ್ಪ ದೊಡ್ಡ ಫ್ರಾನ್ಸ್ನೇ ತೊಗೋತಾ ಇದ್ದೀನಿ, ಚಿಕ್ಕದು ಬೇಡ ಅಂತ. ಸೊ ಇದು ಪಾಂಫ್ಲೆಟ್ ಅಂತ ಯಾವುದ್ಯಾವುದೋ ತೋರಿಸ್ತಾ ಇದ್ರು, ನಾನು ನೋಡ್ತಾ ಇದ್ದೆ. ಹೆಸ್ರುಗಳೆಲ್ಲ ನಂಗೆ ನಿಜ ಗೊತ್ತಿಲ್ಲ. ಬಟ್ ಇದು ಶಾಪ್ ಎಲ್ಲಿ ಬರುತ್ತೆ ಅಂತ ಅಂದರೆ NT ರೋಡಲ್ಲಿ, ಮೇನ್ ರೋಡೇ, ಆಂಜನೇಯ ದೇವಸ್ಥಾನದಿಂದ ಡೆಡ್ ಆಪೋಸಿಟ್ ಅಂತೂ ಬರೋಲ್ಲ, ಒಂಚೂರು ಮುಂದೆ ಬಂದರೆ ನಿಮಗೆ ಕಾಣಿಸುತ್ತೆ ಫಿಶ್ ವರ್ಲ್ಡ್ ಏನೋ ಇದೆ. ಸೊ ಫಿಶ್ ಮಾರ್ಟ್ ಅನಿಸುತ್ತೆ ಅದಿದೆ, ಪಕ್ಕನೇ ನಮ್ಮನೆ ಇದೆ. ಸೊ ನೀವು ನೋಡ್ಬೋದು ಎಷ್ಟು ಝೂಮ್ ಆಗುತ್ತೆ ಫೋನಲ್ಲಿ. ಝೂಮ್ ಆದ್ರೂ ಕ್ಲಾರಿಟಿ ಅಷ್ಟೇ ಚೆನ್ನಾಗೇ ಮೇಂಟೈನ್ ಮಾಡುತ್ತೆ. ಸೊ ನನ್ನ ಹೆಸರು ಕಾಣಿಸ್ತಾ ಇದೆ ನೋಡಿ ಇಲ್ಲಿ, ಧನ್ಯಶ್ರೀ ನಿಲಯ ಅಂತ. ಸೊ ಇದು ಎಷ್ಟು ಮೀಟರ್ಸ್ ಇದೆ ಅಂದಾಜು ನನಗೆ ಹೇಳೋಕ್ಕೆ ಗೊತ್ತಾಗ್ತಿಲ್ಲ, ಬಟ್ ಇಲ್ಲೇ ನಮ್ಮ ಮನೆ ನಿಯರಿಗೇ, ಅಮ್ಮನ ಮನೆ ನಿಯರಿಗೆ. ಸೊ ಚೆನ್ನಾಗಿ ಝೂಮ್ ಆಗುತ್ತಲ್ಲ ಅಂತ ಕ್ಲಾರಿಟಿ ಟೆಸ್ಟ್ ಮಾಡ್ತಾ ಇದ್ದೆ. ಸೊ ಅದನ್ನೇ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ, ಓಕೆನಾ. ಬನ್ನಿ ಇವಾಗ ಮನೆಗೆ ಹೋಗಿ ರೆಸಿಪಿನ ಮಾಡೋಣ. ಸೊ ಹಾಗೆ ನಿಮ್ಮ ಹತ್ರನೂ ಶೇರ್ ಮಾಡ್ಕೊತಿದ್ದೀನಿ. ಸೊ ನಾನು ಹೋಗೋಕ್ಕಿಂತ ಮುಂಚೆನೇ ಸ್ವಲ್ಪ ಬಿಸಿನೀರಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿನ ನೆನೆ ಹಾಕಿ ಹೋಗಿದ್ದೆ. ಇಲ್ಲ ಅಂದರೆ ನೀವು ಟೈಮ್ ಇಲ್ಲ ಅಂದರೆ ಒಂದು 10 ನಿಮಿಷ ಕುದಿಸ್ಕೊಳ್ಳಿ ಆಯಿತಾ. ಬ್ಯಾಡಗಿ ಮೆಣಸಿನ್ಕಾಯಿ ನಾನು ಹೇಳ್ತಾ ಇರೋದು. ಸೊ ನನಗೆ ಫಿಶ್ಶಿಗೂ ಮತ್ತು ಫ್ರಾನ್ಸ್ಗೆ ಎರಡಕ್ಕೂ ಬೇಕು ಅಂತ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇವಾಗ ಹುಣಸೆ ಹುಳಿನೂ ಮಾಡಿಟ್ಟೋಗಿದ್ದೆ. ಬನ್ನಿ ಇವಾಗ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಫಸ್ಟಿಗೆ ಸ್ವಲ್ಪ ಅರಶಿನ ಮತ್ತು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಉಪ್ಪು ಮತ್ತು ಹುಣಸೆಹಣ್ಣು ರಸ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಮ್ಯಾರಿನೇಟ್ ಮಾಡೋಕ್ಕೆ ಇಡ್ತಾಯಿದ್ದೀನಿ. ಯಾಕೆಂದರೆ ಸ್ವಲ್ಪ ಲೇಟ್ ಆಗುತ್ತೆ ಇದು, ಇಲ್ಲ ಸ್ಮೆಲ್ ಬಂದುಬಿಡುತ್ತೆ. ಏನಾದರೂ ಸ್ವಲ್ಪ ಹಾಕಿಟ್ರೆ ಬೆಸ್ಟು. ಬಟ್ ಫಿಶ್ಶಿಗೆ ಚೆನ್ನಾಗಿ ಹುಳಿ ಇಟ್ಕೊಳ್ಳಿ ಅಂತ ನಾನು ಇಲ್ಲಿ ಫಸ್ಟಿಗೆ ಮಸಾಲೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ಇದನ್ನು ಹುಣಸೆಹಣ್ಣು ಹುಳಿ ಹಾಕಿ ಇಟ್ಕೋತಾ ಇದ್ದೀನಿ. ಸೊ ಇದು ನಾನು ತೋರಿಸ್ತಾ ಇರೋದು ಫಸ್ಟಿಗೆ ಫಿಶ್ ಫ್ರೈಗೆ ಆಯಿತಾ. ಫಿಶ್ ಫ್ರೈಗೆ ನಮ್ಮ ಕಡೆಯೂ ಹೀಗೆ ಮಾಡ್ತಾರೆ, ಮಲೆನಾಡು ಸೈಡು. ಬಟ್ ಆ ಕಡೆ ಸೈಡು ಕೂಡ ಹೀಗೆ ಮಾಡ್ತಾರೆ. ದೀಪಿಗೆ ಈ ಥರ ಎಲ್ಲ ಹಾಕಿ ಮಾಡಬೇಕು, ಆವಾಗ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಸ್ವಲ್ಪ ಮಸಾಲೆ ತೆಗ್ದು ಫಿಶ್ ಫ್ರೈ ಮಾಡಿಕೊಡ್ತೀನಿ. ಇಲ್ಲಿ ನಾನು ಧನಿಯಾ ಮತ್ತು ಕಾಳುಮೆಣಸು, ಜೀರಿಗೆ ಮತ್ತು ಮೇನ್ ಇದಕ್ಕೆ ಓಮ್ ಕಾಳನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮತ್ತು ಕರಿಬೇವು, ಹುಣಸೆಹಣ್ಣು ರಸ ಮತ್ತು ನೆನೆಸಿಟ್ಕೊಂಡಿರೋ ಅಂಥ ಇದನ್ನು ಬ್ಯಾಡಗಿ ಮೆಣಸಿನ್ಕಾಯಿ ನೋಡಿ, ತುಂಬ ಹೊತ್ತು ನೆಂದ ಮೇಲೆ ಅದು ಮೆತ್ತಗಾಗುತ್ತೆ, ರುಬ್ಕೊಳ್ಳೋಕೆ ಚೆನ್ನಾಗಾಗುತ್ತೆ. ಸೊ ಅದನ್ನು ಫೈನ್ ಪೇಸ್ಟ್ ಮಾಡಿ ಇಲ್ಲಿ ನಾನು ಫಿಶ್ಶಿಗೆ ಹಚ್ಕೋತಾ ಇದ್ದೀನಿ. ನಾನು ತುಂಬ ಫಾಸ್ಟಾಗಿ ತೋರಿಸಿದ್ದೀನಿ.
ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಸೊ ಇವಾಗ ಬನ್ನಿ ಫ್ರಾನ್ಸ್ ಹೇಗೆ ಮಾಡೋದು ತೋರಿಸ್ತಾ ಇದ್ದೀನಿ. ಇದಕ್ಕೂ ಅಷ್ಟೇ ಸೇಮ್ ಹಾಗೆ ಇರುತ್ತೆ. ಸ್ವಲ್ಪ ಧನಿಯ, ಸ್ವಲ್ಪ ಕಾಳುಮೆಣಸು, ಜೀರಿಗೆ ಇದನ್ನು 3 ಹಾಕಿ ಹುರ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಮೆಂತ್ಯ ಕಾಳನ್ನ ಹಾಕಿ ಹಾಗೆ ಸಾಸಿವೆನ ಹಾಕಿ ಇದೆರಡೂ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನು ಆಗಲೇ ಹೇಳ್ದಂಗೆ ಇದು ನನ್ನ ಓನ್ ರೆಸಿಪಿ ಅಲ್ಲ. ಸೊ ನಾನು ತುಂಬ ಈ ಮಂಗಳೂರು ಸ್ಟೈಲಲ್ಲಿ ವಿಡಿಯೋ ಮಾಡೋರನ್ನ ನೋಡಿ ಟ್ರೈ ಮಾಡಿದ್ದು. ಸೊ ಈ ರೆಸಿಪಿ ಟ್ರೈ ಮಾಡಿದಾಗ ತುಂಬ ಚೆನ್ನಾಗಿ ಬಂತು. ಇದಕ್ಕೆ ಇವಾಗ ಗೋಡಂಬಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ, ಶುಂಠಿ ಹಾಕ್ಕೊಳ್ಳೋಂಗಿಲ್ಲ ಇದಕ್ಕೆ. ಹಾಗೆ ಸ್ವಲ್ಪ ಇದನ್ನು ಹುಣಸೆಹಣ್ಣ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 10ರಿಂದ 15 ಬ್ಯಾಡಗಿ ಮೆಣಸಿನ್ಕಾಯಿ ನೆನೆಸಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ರುಬ್ಕೋಬೇಕು ಆಯಿತಾ. ಅದನ್ನು ಪೇಸ್ಟ್ ಮಾಡ್ಕೋಬೇಕು. ಈ ಕಡೆ ಒಂದು 5ರಿಂದ 6 ಸ್ಪೂನ್ ಆಗೋಷ್ಟು ನೀವು ತುಪ್ಪನ ಹಾಕ್ಕೋಬೇಕು. ಗೀ ರೋಸ್ಟ್ ಅಂದರೆ ತುಪ್ಪ ಇರಲೇಬೇಕಲ್ವ. ಸೊ ಅದಕ್ಕೆ ತುಪ್ಪ ಹಾಕ್ಕೊಂಡು ಅದಕ್ಕೆ ಇವಾಗ ಫ್ರಾನ್ಸ್ ಹಾಕ್ಕೊಂಡಿದ್ದೀನಿ. ಸೊ ಫ್ರಾನ್ಸ್ ಹಾಕಿದ ತಕ್ಷಣ ಸ್ವಲ್ಪ ಹೊತ್ತು ಆದಮೇಲೆ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ. ಅದು ನೀರು ಬಿಟ್ಕೊಂಡು ನೀರೆಲ್ಲ ಆವಿ ಆಗೋ ತನಕ ನೀವು ಚೆನ್ನಾಗೆ ಹುರ್ಕೊಳ್ಳಿ. ಈ ಥರ ಆಗಬೇಕು, ಎಲ್ಲ ನೀರೆಲ್ಲ ಹೋಗಬೇಕದು. ಆಮೇಲೆ ಲಾಸ್ಟಲ್ಲಿ ನೋಡಿ ಅದು ತುಪ್ಪ ಹಾಗೆ ಉಳ್ಕೊಂಡಿರುತ್ತೆ. ಅದಕ್ಕೆ ಬೇಕಾದರೆ ಇನ್ನೂ 1-2 ಸ್ಪೂನ್ ತುಪ್ಪ ಹಾಕ್ಕೊಂಡು ರುಬ್ಕೊಂಡಿರೋ ಮಸಾಲೆ ಇರುತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಒಂದು 10ರಿಂದ 15 ನಿಮಿಷ ಕುದ್ರೆ ಈ ಥರ ಮೆಲ್ಲಕ್ಕೆ ಎಣ್ಣೆ ಬಿಟ್ಕೊಳ್ತಾ ಬರುತ್ತೆ. ಸೊ ಈ ಟೈಮಲ್ಲಿ ಫ್ರಾನ್ಸ್ನ ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನನಗೆ. ಸೊ ಫ್ರಾನ್ಸ್ನ ಹಾಕ್ಕೊಂಡ್ಮೇಲೆ ಒಂದು 10 ನಿಮಿಷ ಕುದಿಸಿದ್ರೆ ಸೊ ನಮ್ಮ ಒಂದು ಫ್ರಾನ್ಸ್ ಫ್ರೈ ರೆಡಿ ಆಗುತ್ತೆ. ಸೊ ಹಾಗೆ ಈ ಕಡೆ ಫಿಶ್ ಫ್ರೈ ಕೂಡ ಮಾಡಿದೆ. ಎರಡು ತುಂಬಾ ಚೆನ್ನಾಗಿ ಬಂದಿತ್ತು. ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ನೀರು ದೋಸೆ ಕೂಡ ಮಾಡಿದ್ದೆ. ಸೊ ನೀರು ದೋಸೆ, ಫಿಶ್ ಫ್ರೈ ಹಾಗೆ ಫ್ರಾನ್ಸ್ ಗೀ ರೋಸ್ಟ್ ಇಷ್ಟನ್ನು ಮಾಡ್ಕೊಂಡಿದ್ವಿ. ಒಂದು ಹೊತ್ತಿಗೆ ಆಗೋ ಹಾಗೆ ಅಷ್ಟೇ. 2 ಫಿಶ್ ತಂದಿದ್ದು ನನಗೆ, ದೀಪುಗೆ ಅಂತ. ಸೊ ಅಷ್ಟೇ. ಸೊ ಅವ್ರ ಅಪ್ಪನಂಗೆ ಇವಳು ಬ್ಯಾಡ್ಮಿಂಟನ್ ಪ್ಲೇಯರ್ ಆಗ್ತಾಳೇನೋ ಆಗಲಿ ಅನ್ನೋದೇ ನಮ್ಮ ಆಸೆ. ಸೊ ನೋಡಿ ಈಗಲೇ ಕಾಕಲ್ಲಿ ಇಟ್ಕೋಬೇಕು, ನಾನು ಆಡಬೇಕು ಅನ್ನೋದು ಅವಳಿಗೆ ಒಂಥರ ಗೊತ್ತು. ಅವ್ರ ಅಪ್ಪನ ಎಕ್ಸ್ಪ್ರೆಷನ್ ನೋಡಿ ಯಾವ ಥರ ಚೇಂಜ್ ಆಗುತ್ತೆ. ಅವಳು ಕಾಕ್ ಇಟ್ಕೊಂಡಿದ ತಕ್ಷಣ ಒಂದ್ಸಲಿ ಹಿಂದೆ ಹೋಗಿ ನೋಡಿ, ಒಂದು 10 ಸೆಕೆಂಡ್ಸ್ ಹಿಂದೆ ಹೋಗಿ ಅವಳು ಕಾಕ್ ಇಟ್ಕೊಂಡಾಗ ಸೊ ಅದು ಕ್ಯಾಪ್ಚರ್ ಮಾಡ್ತಾಯಿದ್ದೆ ನಾನು. ಸೊ ಅವ್ರ ಅಪ್ಪಂಗೆ ತುಂಬ ಆಸೆ ಇದೆ ಮಗಳಿಗೆ ಆಡಿಸ್ಬೇಕು, ಚೆನ್ನಾಗಿ ಆಡಿಸ್ಬೇಕು ಅಂತ. ಏನು ಮಾಡ್ತಾಳೆ ನೋಡೋಣ. ಸೊ ನನಗೂ ಇಷ್ಟ ಇದೆ ಅವಳು ಬ್ಯಾಡ್ಮಿಂಟನ್ ಪ್ಲೇಯರ್ ಆಗೋದು. ಗೊತ್ತಿಲ್ಲ ಅಲ್ಲ, ಮುಂದೆ ನೋಡಬೇಕು ಫ್ಯೂಚರಲ್ಲಿ ಏನಾಗ್ತಾಳೆ ಅಂತ. ಸೊ ಅಷ್ಟೇ ಗಾಯ್ಸ್ ಇವತ್ತಿನ ವ್ಲಾಗು. ರೆಗ್ಯುಲರಾಗಿ ಯಾಕೋ ವ್ಲಾಗ್ ಹಾಕೋಕ್ಕಾಗ್ತಾಯಿಲ್ಲ, ಬಟ್ ಖಂಡಿತವಾಗ್ಲೂ ಇವತ್ತು ಪ್ರಾಮಿಸ್ ಮಾಡ್ತಾಯಿದ್ದೀನಿ ಇನ್ಮೇಲೆ ರೆಗ್ಯುಲರಾಗಿ ವ್ಲಾಗ್ಗಳನ್ನ ಹಾಕ್ತೀನಿ. ಅಟ್ಲೀಸ್ಟ್ 2 ಡೇಸ್ ಒನ್ಸು ವ್ಲಾಗ್ನ ಖಂಡಿತವಾಗ್ಲೂ ಹಾಕ್ತೀನಿ ಆಯಿತಾ. ಅಷ್ಟೇ ಗಾಯ್ಸ್, ಓಕೆನಾ. ಮತ್ತು ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಸೊ ಈ ಕಡೆ ಇವಾಗ ಓಡಾಡೋದು ಜಾಸ್ತಿ ಆಗಿರೋದ್ರಿಂದ, ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಿರೋದ್ರಿಂದ ನಾನು ನಿಮಗೆ ವೀಡಿಯೋಸ್ನ ರೆಗ್ಯುಲರ್ ಹಾಕೋಕ್ಕಾಗ್ತಿಲ್ಲ ಅಷ್ಟೇ. ಸೊ ಖಂಡಿತ ಇನ್ಮೇಲೆ ರೆಗ್ಯುಲರಾಗಿ ವ್ಲಾಗ್ಗಳನ್ನ ಹಾಕ್ತೀನಿ. ಸೊ ಮತ್ತೆ ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.